ಹಾಯ್, ಎಲ್ಲರಿಗೂ ಮತ್ತೊಮ್ಮೆ ಮರಳಿ ಮಣ್ಣಿಗೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋ ಟೈಟಲ್ ನೋಡಿರೋ ಹಾಗೆ ನಾವು ನಮ್ಮ ತೋಟದಲ್ಲಿ ಬ್ರಷ್ ಕಟರ್ ನೋಡ್ತಾ ಇದ್ದೀವಿ. ಹಲವಾರು ಜನರಿಗೆ ಅನಿಸ್ತಾ ಇರುತ್ತೆ, ಕೆಲವು ವಿಡಿಯೋಗಳು ನೋಡಿದಾಗ ನಾನು ಕಮೆಂಟ್ ಹಾಕಿದಾಗ ನೋಡಿದ್ದೀನಿ, ಇದು ತೋಟ ನೀಟಾಗಿ ನಿರ್ವಹಣೆ ಮಾಡಿಲ್ಲ ಏನೋ, ಬರೀ ಕಾಂಗ್ರೆಸ್ ಬೆಳೆದಿದೆ, ಕಳೆ ಬೆಳೆದಿದೆ ಅಂತ ಹೇಳ್ತಾ ಇರ್ತಾರೆ. ಬಟ್ ಕಳೆ ನಮಗೆ ಎಷ್ಟು ಉಪಯೋಗ ತರುತ್ತೆ ಅಂತ ಹೇಳ್ಬಿಟ್ಟು ನೀವು ನಮ್ಮದು ಈ ವಿಡಿಯೋದಲ್ಲಿ ನೋಡಿದರೆ ಗೊತ್ತಾಗ್ತಾ ಇರುತ್ತೆ. ನಾವೀಗ ಸರಿಸುಮಾರು ಇದು 6ನೇ ಸರಿ ಅನಿಸುತ್ತೆ ನಾವು ಬ್ರಷ್ ಕಟ್ಟರ್ ಹೊಡಿತಾ ಬಂದಿರೋದು. ಪ್ರತಿ 45 ದಿನದಿಂದ 50 ದಿನಕ್ಕೊಮ್ಮೆ ಅಥವಾ 2 ತಿಂಗಳಿಗೊಮ್ಮೆ ನಾವು ಒಂದ್ಸರಿ ಬ್ರಷ್ ಕಟ್ಟರ್ ಹೊಡಿತಾ ಇದ್ದೀವಿ. ನಾವು ಯೂಸ್ ಮಾಡ್ತಾ ಇರೋ ಮಿಷಿನ್ ಬಂದ್ಬಿಟ್ಟು ಮೌಂಟ್ ಫೀಲ್ಡ್ 220 ಅಂತ ಹೇಳ್ಬಿಟ್ಟು. ಸೊ ಒಳ್ಳೆ ಮಿಷಿನ್, ಇದುವರೆಗೂ ಯಾವ ರೀತಿಯ ತೊಂದರೆ ಕೊಟ್ಟಿಲ್ಲ ನಮಗೆ. ಅದು ಮೆಟಲ್ ಕ್ಲಚ್ ಪ್ಲೇಟ್ ಇರೋದ್ರಿಂದ ಒಂದ್ಸರಿ ಮಿಷಿನ್ ತಂದ್ರೆ ನಾವು 800ರಿಂದ 900 ಅವರ್ ಅಂದ್ರೆ ಗಂಟೆಗಳ ತನಕ ಹೊಡೆದ್ರು ಯಾವುದೇ ರೀತಿ ಸರ್ವಿಸ್ ಮಾಡಂಗಿಲ್ಲ ಅಂತ ಹೇಳಿದ್ದಾರೆ. ನೋಡ್ತಿರ್ಬೋದು ನಮ್ಮ ಕಳೆಗಳಲ್ಲಿ ಯಾವುದೇ ರೀತಿ ಕೋಕು ಗಿಡ ಹೆಂಗ್ ಬಂದಿದೆ ಅಂತ ಹೇಳ್ಬಿಟ್ಟು. ಈ ಸರಿ ಮಾತ್ರ ಲಾಸ್ಟ್ 2 ಸರಿಯಿಂದ ನೋಡ್ತಾ ಇದ್ದೀನಿ, ಬರೀ ಕಾಂಗ್ರೆಸ್ಸೇ ಬೆಳೀತಾ ಇದೆ. ನಾವು ಬೆಂಗಳೂರಲ್ಲಿ ಇರೋದ್ರಿಂದ ಅಷ್ಟು ನಿರ್ವಹಣೆ ಮಾಡೋಕ್ಕಾಗಲ್ಲ. ಏನೇ ಇದ್ರು ಸಹಿತ ತೋಟಕ್ಕೆ ಒಂದ್ಸರಿ ತಿಂಗಳಿಗೆ ಒಂದ್ಸರಿ ಬಂದ್ಬಿಟ್ಟು ಸ್ವಲ್ಪ ಏನೇನಿದೆ ಏನೇನು ಹೋಗಿದೆ ಅದನ್ನೆಲ್ಲ ನೋಡಿ ಸ್ವಲ್ಪ ರಿಪ್ಲೇಸ್ಮೆಂಟ್ ಮಾಡಿ ಸ್ವಲ್ಪ ಮೇಂಟೈನ್ ಮಾಡ್ಬೇಕಾಗುತ್ತೆ ಅಷ್ಟೇ. 2 ತಿಂಗಳ ಹಿಂದೆ ನೆಟ್ಟಿರೋ ಗ್ಲಿರಿಸಿಡಿಯಾ ನೋಡ್ಬೋದು, ಅದು ಎಷ್ಟು ಚೆನ್ನಾಗಿ ಚಿಗುರಿದೆ. ಸೊ ಹೀಗೆ ಎಲ್ಲ ಕಡೆನೂ ಸಹಿತ ಪ್ರತಿಯೊಂದು ಲೈನಲ್ಲೂ ಸಹಿತ ಗ್ಲಿರಿಸಿಡಿಯಾ ಕಡ್ಡಿಗಳನ್ನ ನಾನು ನೆಟ್ಟಿದ್ದೆ. ಅವು ಒಳ್ಳೆ ಚಿಗುರು ಬರ್ತಾ ಇದೆ. ಮೇ ಬಿ ಇನ್ನೂ 3-4 ತಿಂಗಳಾದ್ಮೇಲೆ ಇನ್ನೂ ಚೆನ್ನಾಗಿ ಬರ್ತಿರ್ಬೋದು. ಏನ್ ಅನ್ಸುತ್ತೆ ಅಂತಂದ್ರೆ, ಈ ತರ ಈ ಕಾಂಗ್ರೆಸ್ ಕಳೆ ಬೆಳೆದಿರೋ ತೋಟ ನೋಡಿದ್ರೆ ತೋಟ ಮಾಡ್ಬೇಕು ಅಂತ ಆಸೆನೇ ಹುಟ್ಟಲ್ಲ ಯಾರಿಗೂ. ಸೊ ಅದು ಸಹಜ, ಅದು ನೋಡಿದ ತಕ್ಷಣನೇ. ಬಟ್ ಇದರಿಂದ ಆಗುವ ಉಪಯೋಗಗಳನ್ನು ನಾವು ತಿಳ್ಕೊಂತ ಹೋಗ್ಬೇಕು. ನಾವು ಲಾಸ್ಟ್ ಆಲ್ಮೋಸ್ಟ್ ಒಂದು 6ರಿಂದ 7 ತಿಂಗಳಿಂದ ನಾವು ಬ್ರಷ್ ಕಟ್ಟರ್ ಹೊಡಿತಾ ಬಂದಿದೀವಲ್ಲ, ಹೊಡಿತಾ ಮಣ್ಣು ಯಾವ ರೀತಿ ಮೃದು ಆಗ್ತಾ ಹೋಗಿದೆ ಅಂತಂದ್ರೆ, ಪ್ರತಿ ಸರಿ ಹೊಡೆದಾಗ ಎಷ್ಟೋ ನಮಗೆ ಗೊತ್ತಿಲ್ಲಂಗೆ ಎಷ್ಟೋ ಟನ್ ಗಂಟ್ಲೆ ಕಳೆ ಅದು ಗೊಬ್ಬರ ಆಗಿ ನಮ್ಮ ಹೊಲಕ್ಕೆ ಬೀಳುತ್ತೆ. ಅಂದ್ರೆ 2 ತಿಂಗಳಲ್ಲಿ ಕಂಪ್ಲೀಟ್ಲಿ ನಾವು ನೀರು ಕೊಡ್ತಾ, ನಾವು ಡ್ರಿಪ್ ಇರಿಗೇಷನ್ ಮಾಡಿರೋದ್ರಿಂದ ಎಲ್ಲ ಕಡೆನೂ ಸಹಿತ ಇನ್ಲೈನ್ ಡ್ರಿಪ್ ಇದೆ. ಸೊ ಅದು ಆ ಡ್ರಿಪ್ ಇರಿಗೇಷನ್ ಮಾಡಿರೋದ್ರಿಂದ ಎಲ್ಲ ಕಡೆನೂ ಅದು ಗೊಬ್ಬರ ಕರಗಿ ಭೂಮಿಗೆ ಸೇರ್ತಾ ಬಂದಿದೆ. ಭೂಮಿ ಸೇರಿ ಅದು ಮಣ್ಣು ನಿಧಾನವಾಗಿ ಇವಾಗ ಕನ್ವರ್ಷನ್ ಆಗುತ್ತೆ ಅಂತಾರಲ್ಲ, ಅದು ನಮಗೆ ಕಾಣಿಸ್ತಾ ಇದೆ. ಲಾಸ್ಟ್ ಒಂದು 2 ತಿಂಗಳಿಂದ ನಾನು ಅಬ್ಸರ್ವ್ ಮಾಡ್ತಾ ಇದ್ದೀನಿ. ನಮ್ಮ ತೋಟದಲ್ಲಿ ನಡೀತಾ ಹೋದ್ರೆ ಒಂಥರ ಮೆತ್ತನ ಹುಲ್ ಮೇಲೆ ಅಥವಾ ಹಾಸಿಗೆ ಮೇಲೆ ನಡೆದಂಗೆ ಆಗುತ್ತೆ. ಅಂದ್ರೆ ಆ ರೀತಿ ಕನ್ವರ್ಷನ್ ಆಗ್ತಾ ಬಂದಿದೆ ಈ ಇತ್ತೀಚಿನ ದಿನಗಳನ್ನ ನಾವು ಗಮನಿಸ್ತಾ ಇರೋದು. ಹಾಗೆ ನಮ್ಮ ತೋಟಕ್ಕೆ ಬಂದವರೆಲ್ಲ ಹೇಳ್ತಿರ್ತಾರೆ, ಎಷ್ಟು ಮಣ್ಣು ಎಷ್ಟು ಮೃದು ಆಗಿದೆಯಲ್ಲ, ಒಂಥರ ಎಷ್ಟು ಮೆತ್ತಗಿದೆಯಲ್ಲ ಓಡಾಡ್ಬೇಕಾದ್ರೆ ಅಂತ ಹೇಳ್ಬಿಟ್ಟು ಅವ್ರು ಹೇಳಿರೋದನ್ನ ಕೇಳಿದ್ರೆ ನಾವು ಮಾಡ್ತಾ ಇರೋ ವಿಧಾನ ಕರೆಕ್ಟ್ ಆಗಿದೆ ಏನೋ ಅಂತ ಹೇಳ್ಬಿಟ್ಟು ನನಗೆ ಈಗೀಗ ಅನುಭವ ಆಗ್ತಾ ಇರೋದು. ಸೊ ಕಳೆ ನಮಗೆ ಎಷ್ಟು ಹಾನಿ ತರುತ್ತೋ ಅಷ್ಟೇ ಉಪಯೋಗನೂ ಇದೆ. ಆದರೆ ಸಾಧ್ಯವಾದಷ್ಟು ನಾವು ನಿರ್ವಹಣೆ ಮಾಡ್ಕೊಂತ ಹೋದ್ರೆ ಅದಕ್ಕಿಂತ ಬೆಟರ್ ಏನೂ ಇಲ್ಲ. ಸೊ ನಾವು ನಿರ್ವಹಣೆ ಮಾಡೋದು ನಮ್ಮ ಕೈಲಿರುತ್ತೆ. ನಾನು ಬೇಕಾದ್ರೆ ಈ ವಿಡಿಯೋದಲ್ಲಿ ಸ್ವಲ್ಪ ತೋರಿಸ್ತೀನಿ ನಮ್ಮ ಮಣ್ಣು ಯಾವ ರೀತಿ ಈ ಎರೆಹುಳುಗಳು ತಿಂದು ಗೊಬ್ಬರನ ಯಾವ ರೀತಿ ಆಗ್ತಿದೆ ನೋಡ್ತಿರ್ಬೋದು. ಈಗ ನೋಡ್ರಿ ಕಳೆ ಹೆಂಗ್ ಬಿದ್ದು ನೋಡ್ರಿ ಮಣ್ಣು ಎಷ್ಟು ಮೃದುವಾಗಿದೆ. ಇದೆಲ್ಲ ಎಲ್ಲಿ ಹೋದ್ರೂ ಸಹಿತ ಇದೇ ತರನೇ ಇರೋದು. ಅದು ನೋಡ್ತಿರ್ಬೋದು, ಉಂಡೆ ತರ ಇದೆಯಲ್ಲ, ಅದೆಲ್ಲ ಎರೆಹುಳು ತಿಂದ್ಬಿಟ್ಟಿರೋದು. ಸೊ ಈ ರೀತಿ ನಮ್ಮ ಮಣ್ಣು ಕನ್ವರ್ಟ್ ಆಗ್ತಾ ಹೋಗುತ್ತೆ ನಿಮಗೆ. ಸೊ ಬ್ರಷ್ ಕಟ್ಟರು ಎಷ್ಟು ನಾವು ಹೊಡಿತೀವೋ ಅಷ್ಟು ಉಪಯೋಗ ಇದೆ ನಮಗೆ. ಅದರಲ್ಲೂ ನಾವೇನಾದ್ರು ಹಸಿರೆಲೆ ಗೊಬ್ಬರ ಟೈಪ್ ಈ ಅಲಸಂದಿ ಅವರೇ ಆ ಥರ ಏನಾದ್ರು ಉಗ್ಬಿಟ್ಟು ಅದನ್ನು ಬೆಳೆಸಿ ಏನಾದ್ರು ಹೊಡೆದ್ರೆ ಇನ್ನೂ ಚೆನ್ನಾಗಿ ಹೊಡೆದು ನೋಡ್ತಿರ್ಬೋದು ಕಳೆ ಯಾವ ರೀತಿ ಬಿದ್ದಿದೆ, ಎಷ್ಟು ದಪ್ಪ ಬಿದ್ದಿದೆ ಅಂತ ಹೇಳ್ಬಿಟ್ಟು. ಎಲ್ಲನೂ ಕರಗಲೇಬೇಕು, ಯಾವ ಹಂಗೆ ಇರಲ್ಲ. ಇವೆಲ್ಲ ಸಾವಯವ ತ್ಯಾಜ್ಯ, ಇವೆಲ್ಲ ಕರಗಲೇಬೇಕು. ಕರಗಿ ಭೂಮಿ ಸೇರಿರುತ್ತೆ. ಸೇರಿದಾಗ ಅದನ್ನು ತಿನ್ನಕ್ಕೆ ಬರೋಂಥ ಸೂಕ್ಷ್ಮ ಜೀವಿಗಳಾಗಿರ್ಬೋದು, ಎರೆಹುಳು ಆಗಿರ್ಬೋದು, ಗೆದ್ಲು, ಪ್ರತಿಯೊಂದು ಜೀವಾಣುಗಳಿಗೂ ಇದು ಆಹಾರವಾಗಿ ಅದು ನಮ್ಮ ತೋಟಕ್ಕೆ ಈ ರೀತಿ ಮುಂದೆ ಪೋಷಕಾಂಶಯುಕ್ತ ಗೊಬ್ಬರವಾಗಿ ಕನ್ವರ್ಟ್ ಆಗ್ತಾ ನೋಡ್ರಿ ಯಾವ ರೀತಿ ಆಗಿದೆ ಅಂತ ಹೇಳ್ಬಿಟ್ಟು. ಮಣ್ಣು ಬರೀ ಕೈಯಲ್ಲಿ ಬರ್ಬೇಕು ಮಣ್ಣು, ಆ ರೀತಿ ಇದೆ ಅಂತಂದ್ರೆ ನಮ್ಮ ತೋಟ ಕನ್ವರ್ಟ್ ಆಗ್ತಾ ಇದೆ ಅಂತ. ನಾವು ಎಷ್ಟು ಉಳುಮೆ ಮಾಡೋದು ಬಿಡ್ತೀವಿ, ಎಷ್ಟು ನಾವು ಹಸಿರೆಲೆ ಗೊಬ್ಬರಗಳನ್ನು ಮಾಡಿ ನಾವು ಬ್ರಷ್ ಕಟ್ಟರ್ ಹೊಡಿತಾ ನಮ್ಮ ಭೂಮಿಗೆ ಸೇರಿಸ್ತಾ ಹೋಗ್ತೀವಿ, ಇದರಿಂದ ನಮಗೆ 100ರಷ್ಟು ಉಪಯೋಗ ಇದೆ.